Hi students, welcome back. This is SRB online classes here. I am Santosh Badkambi. Today we will discuss about the subject of financial management. In the subject of financial management and the calculation of EPS. So first of all, ಸೊ ಇದು ನೈನ್ತ್ ಪ್ರಾಬ್ಲಮ್ ಅಂತ ಹೇಳ್ತಾ ಸೊ ಭಾಳ ಇಂಪಾರ್ಟೆಂಟ್ ಆಗಿರೋದು ನೋಡಿ, ಯಾಕಂದರೆ ಕೆ ಯು ಡಿಗೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದವರು 2012ಕ್ಕೆ ಕ್ವಶನನ್ನು ಕೇಳಿದ್ರೆ ಅದೇ ಕೆ ಯು ಡಿಗೆ 2001 ಸೊ 2 ಸಲ ಈಗಾಗಲೇ ಎಕ್ಸಾಮ್ ಒಳಗಡೆ 2 ಸಲ ಬಂದಿರತಕ್ಕಂಥ ಕ್ವಶನ್ ಇದು. ಸೊ ಈ ಕ್ವಶನು ಎಕ್ಸಾಮ್ ಒಳಗಡೆ ಕೇಳಿಬಿಟ್ಟಿದ್ದಾರೆ 2 ಸಲ. ಹಾಗಾಗಿ ಸೊ ಇದು ಭಾಳ ಇಂಪಾರ್ಟೆಂಟ್ ಅಂತೇಳಿ ಅಂದ್ಕೊಂಡು ನಾನೇನು ಮಾಡಿದ್ದೀನಿ ಅಂದರೆ ಈ ಕ್ವಶನನ್ನು ಪಿಕಪ್ ಮಾಡಿ ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ಸೊ ಭಾಳ ಈಸಿ ಅದ, ಆಲ್ರೆಡಿ ಈ ಥರ ಕ್ವಶನ್ಸನ್ನು ನೀವು ಸಾಲ್ವ್ ಮಾಡಿದ್ರಿ. ನೋಡೋಣ. ಸೊ ಎ ಬಿ ಸಿ ಲಿಮಿಟೆಡ್ ಹ್ಯಾಸ್ ಅ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ ₹50 lakh. ಸೊ ಎ ಬಿ ಸಿ ಅಂತೇಳಿ ಒಂದು XYZ ಕಂಪ್ನಿ ಇದೆ, ಸಾರಿ ಎ ಬಿ ಸಿ ಕಂಪ್ನಿ ಇದ್ದು ಅದರದ್ದೊಂದು ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಎಷ್ಟದ ಅಂತಾರೆ ₹50 lakh ಡಿವೈಡೆಡ್ ಇಂಟು ನಂಬರ್ ಆಫ್ ಶೇರ್ಸ್ ಆಫ್ ₹100 ಈಚ್. ಪ್ರತಿಯೊಂದು ಶೇರಿಗೆ ₹100 ಕಂಪನಿ ಒಳಗಡೆ ₹50 ಲಕ್ಷ ಅದ. ಸೊ ನೋಡಿ, 50 lakh ಡಿವೈಡೆಡ್ ಬೈ 100 ಮಾಡಿದ್ರೆ 50,000 ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಆಗುತ್ತೆ. ಕ್ಲಿಯರ್? ಓಕೆ. ಇಟ್ ವಿಶಸ್ ಟು ರೈಸ್ ಫರ್ದರ್ ₹30 lakh ಫಾರ್ ಎಕ್ಸ್ಪಾನ್ಷನ್ ಪರ್ಪಸ್. ಸೊ ಎಕ್ಸ್ಪಾನ್ಷನ್ ರಿಲೀಸ್ಗಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ಅನದರ್ ₹30 lakh ಪ್ಲ್ಯಾನಿಂಗ್ಸ್ಗಳಲ್ಲಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತೇಳಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಹಾಗಿತ್ತು ಅಂದರೆ ಎಕ್ಸ್ಪಾನ್ಷನ್ ಪರ್ಪಸು ದ ಕಂಪ್ನಿ ಆದ ಫಾಲೋಯಿಂಗ್ ಸ್ಕೀಮ್ಸು. ಫಸ್ಟ್ ಒನ್, ಆಲ್ ಇನ್ ಕಾಮನ್ ಸ್ಟಾಕ್. ಇಟ್ ಮೀನ್ಸ್ ಇಕ್ವಿಟಿ ಶೇರ್ಸ್ ಅಂತೇಳಿ ಕನ್ಸಿಡರ್ ಮಾಡ್ಕೊಳ್ಳೋಣ. ಆಲ್ ಅಂತಂದರೆ ಇಟ್ ಮೀನ್ಸ್ ಏನು, ₹30 lakh. ಸೊ ₹30 lakh ಎಲ್ಲನೂ ನಾವಿಲ್ಲಿ ಇಕ್ವಿಟಿ ಶೇರ್ಸ್ ಅಂತೇಳಿ ಇಶ್ಯೂ ಮಾಡೋಣ. ಹೌದಾ? ಸೊ ಎರಡನೇದು, ಸೊ ₹5 lakh ಇನ್ ಕಾಮನ್ ಸ್ಟಾಕ್. ₹5 lakh ಇನ್ ಕಾಮನ್ ಸ್ಟಾಕ್. ಏನು ಕಾಮನ್ ಸ್ಟಾಕ್ ಅಂದರೆ ಇಕ್ವಿಟಿ ಶೇರ್ಸ್ ಅಂತ ಅಂದ್ಕೊಳ್ಳೋಣ. ₹25 lakh ಇನ್ ಡಿವೆಂಚರ್ಸ್ ಅಂತೇಳಿ ಕರಿತಾ ಇದ್ವಿ. ಪ್ಲ್ಯಾನಿಂಗ್ 2, 5 lakh ಇಕ್ವಿಟಿ ಶೇರ್ ಆದರೆ 25,000. ಸೊ 25 lakh ಡಿವೆಂಚರ್ಸ್ ಅಂತೇಳಿ ಕನ್ಸಿಡರ್ ಮಾಡೋಣ. ಆ್ಯಂಡ್ ₹5 lakh ಇನ್ ಕಾಮನ್ ಸ್ಟಾಕ್ ಅಂದರೆ ಇಟ್ ಮೀನ್ಸ್ ಇಕ್ವಿಟಿ ಶೇರ್ಸ್ ಆ್ಯಂಡ್ 25 ಇನ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್. ಸೊ ಹೀಗಾಗಿ 5 lakh ಇಕ್ವಿಟಿ ಶೇರು, 25 lakh ಪ್ರಿಫರೆನ್ಸ್ ಶೇರ್ಸು. ಪ್ಲ್ಯಾನಿಂಗ್ 1, 2, 3 3 ಅಲ್ಟರ್ನೇಟಿವ್ ಪ್ಲ್ಯಾನಿಂಗ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದರು. ದ ಇ ಬಿ ಐ ಟಿ ಕಂಪ್ನೀಸ್ ಇ ಬಿ ಐ ಟಿ ಅಂದರೆ ₹16 lakh ಇ ಬಿ ಐ ಟಿ ಅದ ಆ್ಯಂಡ್ 50% ಟ್ಯಾಕ್ಸ್ ಪರ್ಸೆಂಟೇಜ್ ಅದ. ಸೊ ಹಾಗಾಗಿ ಕ್ಯಾಲ್ಕುಲೇಷನ್ ಆಫ್ ಇ ಪಿ ಎಸ್ ನಿಮಗೆ ಮಾಡು ಅಂತೇಳಿ ಅವರು ಇಲ್ಲಿ ಕ್ವಶನನ್ನು ಕೇಳಿದರು. ಐ ಥಿಂಕ್ ನಿಮಗೆ ಇದು ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಸೊ ಸೊಲ್ಯೂಷನನ್ನು ನಾವಿಲ್ಲಿ ಮಾಡೋಣ. ಸೊ ಅಕಾರ್ಡಿಂಗ್ ಟು ಮಾಡಲ್ ಪ್ರಪೋಸ್ಡ್ ಕ್ಯಾಪಿಟಲ್ ಸ್ಟ್ರಕ್ಚರನ್ನು ನಾವಿಲ್ಲಿ ಬರೆಯೋಣ. ಎಷ್ಟದ ಅಂತಂದರೆ ₹30 lakh ಪ್ರಪೋಸ್ಡ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಎಕ್ಸ್ಟ್ರಾ ಆಗಿ ನಾವಿಲ್ಲಿ ಇಶ್ಯೂ ಮಾಡ್ತಾ ಇದ್ದೀವಿ. ಹೌದಾ? ಹಾಗಿತ್ತು ಅಂದರೆ ಸೊ ಸೊಲ್ಯೂಷನನ್ನು ಮಾಡ್ತಾ ಹೋಗೋಣ. ಸೊ ಫಸ್ಟಿಗೆ ನಾವು ಏನು ಬರ್ಕೊಳ್ಳೋಣ ಅಂತಂದರೆ 3 ಅಲ್ಟರ್ನೇಟಿವ್ ಪ್ಲ್ಯಾನಿಂಗ್ಸ್ಗಳಿದ್ದಾವೆ. 3 ಅಲ್ಟರ್ನೇಟಿವ್ ಪ್ಲ್ಯಾನಿಂಗ್ಸ್ಗಳಲ್ಲಿ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಎಷ್ಟದ ಫಸ್ಟಿಗೆ ಅದನ್ನು ಬರ್ಕೊಳ್ಳೋಣ. ಸೊ ನೋಡಿ, ಕಂಪ್ನಿಗಳಿಗೆ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ₹50 lakh. ಇಕ್ವಿಟಿ ಶೇರ್ಸ್ ಇದ್ದರೆ ಒಂದು ಇಕ್ವಿಟಿ ಶೇರ್ದು ₹100 ಅದ. ಹಾಗಿತ್ತು ಅಂದರೆ ನಾವು ಇಲ್ಲಿ ಏನು ಮಾಡ್ಕೊಳ್ಳೋಣ, ₹50 lakh ಅದ ಎಕ್ಸಿಸ್ಟಿಂಗು, ಒಂದು ಇಕ್ವಿಟಿ ಶೇರ್ಸದು ₹100 ಅದ. ಸೊ 50,000 ಏನ್ರಿ ಇದು ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಆಗುತ್ತೆ. ಹಾಗಿತ್ತು ಅಂದರೆ ಸೊ ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಅಂತೇಳಿ ಬರೋದು ₹50 lakh ಡಿವೈಡೆಡ್ ಬೈ 100 ಅಂತೇಳಿ ಬರೆದ್ರೆ 50,000 ಬರುತ್ತೆ. ನೀವು ಕ್ಲಿಯರಾಗಿ ಬರೀರಿ ಅಂತ ಹೇಳ್ತಾ ಸೊ 50,000 ಏನು ಮಾಡೋಣ, ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಸೊ 50,000 ಇಕ್ವಿಟಿ ಶೇರ್ಸ್ ಅದ, 50,000 ಇಕ್ವಿಟಿ ಶೇರ್ಸ್ ಅದ, 50,000 ಇಕ್ವಿಟಿ ಶೇರ್ಸ್ ಎಲ್ಲ ಕಡೆ ನಾನು ಬರೆದೆ. ಯಾಕಂದರೆ ಪ್ರತಿಯೊಂದು ಕಡೆಯೂ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಇದ್ದೇ ಇರುತ್ತೆ. ಆ್ಯಂಡ್ ಪ್ಲ್ಯಾನಿಂಗ್ ಫಸ್ಟ್, ಸೆಕೆಂಡ್, ಥರ್ಡ್ ಒಳಗಡೆ ಇಲ್ಲೇನು ಕ್ವಶನ್ ಪೇಪರ್ ಇದೆಯಲ್ಲ ಆ ಪ್ರಕಾರ ಇಶ್ಯೂ ಮಾಡ್ತಾ ಹೋಗೋಣ. ಫಸ್ಟ್ ಒನ್, ಆಲ್ ಇನ್ ಕಾಮನ್ ಸ್ಟಾಕ್. ಆಲ್ ಅಂದರೆ ಏನು, ₹30 lakh ಇನ್ ಕಾಮನ್ ಸ್ಟಾಕು. ಕಾಮನ್ ಸ್ಟಾಕ್ ಅಂದರೆ ನಾನು ಇಲ್ಲಿ ಇಕ್ವಿಟಿ ಶೇರ್ಸ್ ಅಂತ ಅನ್ಕೊಳ್ತೀನಿ. ಸೊ 30 lakh ಇನ್ ಇಕ್ವಿಟಿ ಶೇರ್ಸ್ ಅಂತೇಳಿ ಬರೋಣ. ಹೌದಾ? 30 lakh ನಾವಿಲ್ಲಿ ಇಕ್ವಿಟಿ ಶೇರ್ಸ್ ಅಂತೇಳಿ ಬರೋಣ. ಪರ್ ಶೇರ್ ರೇಟ್ ಎಷ್ಟದ, 100 ಅದ. ಹಾಗಾಗಿತ್ತಂದರೆ ಎಷ್ಟು ಬರುತ್ತೆ ಅಂತಂದರೆ 30,000 ಬರುತ್ತೆ. ಸೊ 30,000 ಇಕ್ವಿಟಿ ಶೇರ್ಸ್ ಅಂದ್ರೂ ಒಂದೇ, ₹30 lakh ಇಕ್ವಿಟಿ ಶೇರ್ಸ್ ಅಂದ್ರೂ ಒಂದೇ. ಹಾಗಾಗಿತ್ತಂದರೆ 30,000 ಇಕ್ವಿಟಿ ಶೇರ್ಸ್ ಅಂತೇಳಿ ಬರೆಯೋಣ. ಪ್ಲ್ಯಾನಿಂಗ್ ಫಸ್ಟ್ ಈಸ್ ಕಂಪ್ಲೀಟೆಡ್. ಪ್ಲ್ಯಾನಿಂಗ್ 2 ಏನು ಹೇಳ್ತಾ ಇದ್ದಾರೆ, ₹5 lakh ಇನ್ ಕಾಮನ್ ಸ್ಟಾಕು. ಹೌದಾ? ಕಾಮನ್ ಸ್ಟಾಕ್ ಅಂದರೆ ಇಟ್ ಮೀನ್ಸ್ ಇಕ್ವಿಟಿ ಶೇರ್ಸ್ ಅಂತ. 5 lakh ಡಿವೈಡೆಡ್ ಬೈ 100 ಮಾಡೋಣ. ಎಷ್ಟು ಬರುತ್ತೆ, 5,000 ಇಕ್ವಿಟಿ ಶೇರ್ಸ್ ನಮಗೆ ಇಲ್ಲಿ ಬರುತ್ತೆ. ಹೌದಾ? ಹಾಗಿತ್ತು ಅಂದರೆ ಬರೀರಿ 5,000 ಇಕ್ವಿಟಿ ಶೇರ್ಸ್ ಆ್ಯಂಡ್ ರಿಮೈನಿಂಗ್ ಅಮೌಂಟ್ 25 lakh ಏನದನ ಅದು ಎಲ್ಲನೂ ಡಿವೆಂಚರ್ಸ್ ಕೊಡೋಣ. 25 lakh ಡಿವೆಂಚರ್ಸ್ ಇದೆ. ಆ್ಯಂಡ್ ನೋಡಿ ಮತ್ತೆ ಥರ್ಡ್ ಒಳಗಡೆ 5 lakh ಇನ್ ಕಾಮನ್ ಸ್ಟಾಕು. 5 lakh ಅಂದರೆ ಇಟ್ ಮೀನ್ಸ್ 5,000
ಈಕ್ವಿಟಿ ಶೇರ್ಸ್ 25 ಲ್ಯಾಕ್ ಏನು ಮಾಡ್ತಾ ಇದೆ ಅಂತಂದರೆ ಪ್ರಿಫರೆನ್ಸ್ ಶೇರ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದು ಅಲ್ಟರ್ನೇಟಿವ್ ಪ್ಲ್ಯಾನಿಂಗ್ ಫಸ್ಟ್, ಸೆಕೆಂಡ್, ಥರ್ಡ್, ರೈಟಾ. ಎಕ್ಸಿಸ್ಟಿಂಗ್ ಕ್ಯಾಪಿಟಲನ್ನು ನಾವು ಇಲ್ಲಿ ಬರ್ಕೊಂಡಿವಿ 5 ಲ್ಯಾಕ್, 5,000, 50,000, 50,000 ಇಂಟು 100 ಮಾಡಿದ್ರೆ 50 ಲ್ಯಾಕ್ ಬರುತ್ತೆ ತಾನೇ. ಅಂದರೆ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಇದ್ದೇನು ಪ್ರಪೋಸ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಕೂಡ ನಾವಿಲ್ಲಿ ಫಸ್ಟು, ಸೆಕೆಂಡು, ಥರ್ಡ್ ಕ್ವಶನ್ ಪೇಪರ್ನಲ್ಲಿ ಹೆಂಗೆ ಕೊಟ್ಟಿದ್ದಾರೋ ಹಾಗೆ ನಾವಿಲ್ಲಿ ಬರ್ಕೊಂಡ್ವಿ, ರೈಟಾ. ಸೊಲ್ಯೂಷನನ್ನು ಮಾಡ್ಕೊಳ್ಳೋಣ. ಆಪರೇಟಿಂಗ್ ಪ್ರಾಫಿಟ್ ಫಸ್ಟಿಗೆ ಬರ್ಕೊಳ್ಳೋಣ. ಆಪರೇಟಿಂಗ್ ಪ್ರಾಫಿಟ್ EBIT ಅಂತೇಳಿ ಕರಿತಾ ಇದ್ವಿ, ಹೌದಾ. ಸೊ EBIT ಕ್ವಶನ್ ಒಳಗಡೆ ಎಷ್ಟದ ಅಂತಂದರೆ ನೋಡಿ 16 ಲ್ಯಾಕ್ ರುಪೀಸ್ ಅದ, ಹೌದಾ. 16 ಲಕ್ಷ ಬರ್ಕೊಳ್ಳೋಣ, ಹೌದಾ. ಓಕೆ, ಲೆಸ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. ಎಲ್ಲೆಲ್ಲಿ ಡಿಬೆಂಚರ್ಸ್ ಅದ ಅಲ್ಲಿ ನಾವಿಲ್ಲಿ ಇಂಟ್ರೆಸ್ಟ್ ಕೊಡಬೇಕು. ಫಸ್ಟ್ ಇಕ್ವಿಟಿ ಪ್ಲಸ್ ಇಕ್ವಿಟಿ, ಡಿಬೆಂಚರ್ಸ್ ಇಲ್ಲ, ಇಂಟ್ರೆಸ್ಟ್ ಕೊಡಲಿಕ್ಕೆ ಬರೋಂಗಿಲ್ಲ. ಸೆಕೆಂಡ್ ಒಳಗಡೆ ಇಕ್ವಿಟಿ ಪ್ಲಸ್ ಡಿಬೆಂಚರ್ಸ್ ಅದ. ಸೊ ಡಿಬೆಂಚರ್ಸ್ ಇಲ್ಲಿ ಇರೋದ್ರಿಂದ ಇಂಟ್ರೆಸ್ಟ್ ಕೊಡಬೇಕಾಗುತ್ತೆ. ಎಷ್ಟದ ಡಿಬೆಂಚರ್ಸು? 25 ಲ್ಯಾಕ್ ರುಪೀಸ್. ಎಷ್ಟದ ರೀ ಡಿಬೆಂಚರ್ಸು? 25 ಲ್ಯಾಕ್ ರುಪೀಸ್. ಸೊ ಎಷ್ಟು ಪರ್ಸೆಂಟ್ ಡಿಬೆಂಚರ್ಸ್ ಕೊಟ್ಟಿದ್ದಾರೆ ನೋಡಿ ಕ್ವಶನ್ ಒಳಗಡೆ? 10% ಡಿಬೆಂಚರ್ಸ್ ಕೊಡೋದ್ರಿಂದ 25 ಲ್ಯಾಕ್ ಇಂಟು 10 ಡಿವೈಡೆಡ್ ಬೈ 100 ಮಾಡಿದಾಗ ಎಷ್ಟು ಬರುತ್ತೆ ಅಂದರೆ 2,50,000 ರುಪೀಸ್ ನಮಗಿಲ್ಲಿ ಬರುತ್ತೆ. ಸೊ 2,50,000 ರುಪೀಸ್ ಏನು ರೀ ಇದು ಅಂತಂದರೆ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. ಕ್ಲಿಯರ್ ಆಯಿತಾ? ಓಕೆ, ಪ್ಲ್ಯಾನಿಂಗ್ 3 ಒಳಗಡೆ ಇಕ್ವಿಟಿ ಪ್ಲಸ್ ಪ್ರಿಫರೆನ್ಸ್. ನಮಗಿಲ್ಲಿ ಡಿಬೆಂಚರ್ಸೇ ಇಲ್ಲ, ಇಂಟ್ರೆಸ್ಟ್ ಕೊಡ್ಲಿಕ್ಕೆ ಬರೋಂಗಿಲ್ಲ. ಸೊ 16 ಲ್ಯಾಕ್ ಒಳಗಡೆ 2,50,000 ಲೆಸ್ ಮಾಡಿದರೆ ಎಷ್ಟು ಬರುತ್ತೆ ಅಂತಂದರೆ 13,50,000 ರುಪೀಸ್ ಬರುತ್ತೆ. 16 ಲ್ಯಾಕ್. ಸೊ ಏನು ರೀ ಇದು? PBT ಅಂದರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇಲ್ಲಿ ಆಯಿತಾ. ಓಕೆ, ಲೆಸ್ ನೆಕ್ಸ್ಟ್ ಏನು ಮಾಡ್ತಾ ಇದ್ವಿ? ಟ್ಯಾಕ್ಸ್. ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ನೋಡಿ ಕ್ವಶನ್ ಒಳಗಡೆ? 50% ಟ್ಯಾಕ್ಸ್ ಕೊಟ್ಟಿದ್ದಾರೆ. ಹಾಗೈತಂದರೆ 50% ನಾನಿಲ್ಲಿ ಟ್ಯಾಕ್ಸನ್ನು ಲೆಸ್ ಮಾಡೋಣ, ಹೌದಾ. ಸೊ ಹಾಗಿತ್ತು ಅಂದರೆ 16 ಲ್ಯಾಕ್ ಅಮೌಂಟ್ ಇದೆ. 16 ಲ್ಯಾಕ್ ಅಮೌಂಟ್ ಅದ ಇಲ್ಲಿ ಡಿವೈಡೆಡ್ ಬೈ 2 ಮಾಡೋಣ. ಸೊ 80 ಲ್ಯಾಕ್ ಬರುತ್ತೆ, 8 ಲ್ಯಾಕ್ ಬರುತ್ತೆ, ಹೌದಾ. ಅಂದರೆ 135 13,50,000 ಡಿವೈಡೆಡ್ ಬೈ 2 ಮಾಡಿದ್ರೆ 6,75,000 ಬರುತ್ತೆ. ಸೊ ಈ ಕಡೆ 8 ಲ್ಯಾಕ್ ರುಪೀಸ್ ಆ್ಯಸ್ ಇಟ್ ಈಸ್ ಬರುತ್ತೆ. ಏನು ರೀ ಇದು? 50% ಟ್ಯಾಕ್ಸನ್ನು ನಾನಿಲ್ಲಿ ಲೆಸ್ ಮಾಡ್ತಾಯಿದ್ರಿ. ಸೊ ಆ್ಯಸ್ ಇಟ್ ಈಸ್ 8 ಲ್ಯಾಕ್ 6,75,000 ಲೆಸ್ ಮಾಡಿದರೆ 80 ಲ್ಯಾಕ್ 8 ಲ್ಯಾಕ್. ಏನು ರೀ ಇದು? ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಇದು ಹೆಂಗೆ ಬಂತು ಅಂತ ಗೊತ್ತಾಯ್ತಾ? 16 ಲ್ಯಾಕ್ದ 50% ಮಾಡಿದ್ವಿ 8. ಸೊ ಈ 16 ಒಳಗಡೆ 8 ಕಳೆದ್ರೆ 8 ಲಕ್ಷ. ಸೊ ಈ 13,50,000 50% ಮಾಡಿದ್ರೆ 6,75,000 ಬರುತ್ತೆ. ಅದರೊಳಗೆ ಅದನ್ನ ಲೆಸ್ ಮಾಡಿದ್ರೆ ಅಷ್ಟು ಅಮೌಂಟ್ ಇಲ್ಲಿ ಬರುತ್ತೆ, ಹೌದಾ. ಸೊ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಸೊ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಲೆಸ್ ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ಸ್. ಎಲ್ಲೆಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಅದ ಅಲ್ಲಿ ಡಿವಿಡೆಂಡನ್ನು ಕೊಡಬೇಕು. ಫಸ್ಟ್ ಒಳಗಡೆ ಇಕ್ವಿಟಿ ಪ್ಲಸ್ ಡಿವಿಡೆಂಡ್ ಕೊಡಲಿಕ್ಕೆ ಪ್ರಿಫರೆನ್ಸ್ ಶೇರ್ಸ್ ಇಲ್ಲ. ಇಕ್ವಿಟಿ ಪ್ಲಸ್ ಡಿಬೆಂಚರ್ಸ್, ಇಲ್ಲಿ ಡಿವಿಡೆಂಡ್ ಕೊಡಲಿಕ್ಕೆ ಪ್ರಿಫರೆನ್ಸ್ ಶೇರ್ಸ್ ಇಲ್ಲ. ನಂಬರ್ 3 ಒಳಗಡೆ ಇಕ್ವಿಟಿ ಪ್ಲಸ್ ಪ್ರಿಫರೆನ್ಸ್ ಶೇರ್ಸ್ ಅದ. ಹಾಗಾಗಿತ್ತು ಅಂದರೆ ಎಷ್ಟು ಪ್ರಿಫರೆನ್ಸ್ ಶೇರ್ಸ್ ಅದ ಅಂತಂದರೆ 25 ಲ್ಯಾಕ್ ರುಪೀಸ್ ಪ್ರಿಫರೆನ್ಸ್ ಶೇರ್ಸ್ ಅದ. ಅದ್ರ ಮೇಲೆ ಎಷ್ಟು ಪ್ರಿಫರೆನ್ಸ್ ಶೇರ್ಸ್ ನೋಡಿ, ಎಷ್ಟು ಪರ್ಸೆಂಟೇಜ್ 8% ಪ್ರಿಫರೆನ್ಸ್ ಶೇರ್ಸನ್ನು ಕೊಡ ಅಂತ ಹೇಳ್ತಾಯಿದ್ರು. 8% ಪ್ರಿಫರೆನ್ಸ್ ಶೇರ್ಸನ್ನು ಲೆಸ್ ಮಾಡೋಣ, ಹೌದಾ. 2500 ಅಂದರೆ 25 ಲ್ಯಾಕ್ ಇಂಟು 8 ಡಿವೈಡೆಡ್ ಬೈ 100 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 2 ಲ್ಯಾಕ್ ರುಪೀಸ್ ಬರುತ್ತೆ. ಸೊ 2 ಲ್ಯಾಕ್ ರುಪೀಸ್ ಏನು ರೀ ಇದು? ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಬರ್ಕೋರಿ. ಕ್ಯಾಲ್ಕುಲೇಷನ್ ಆಫ್ ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಬರ್ಕೊಂಡು ಪ್ರಿಫರೆನ್ಸ್ ಶೇರ್ಸ್ ಈಕ್ವಲ್ಸ್ 25 ಲ್ಯಾಕ್ ರುಪೀಸ್ ಅದ ಇಂಟು 8%. 25 ಲ್ಯಾಕ್ ಇಂಟು 8% ಮಾಡಿದ್ರೆ 2 ಲ್ಯಾಕ್ ರುಪೀಸ್ ಡಿವಿಡೆಂಡ್ ಬರುತ್ತೆ. 8 ಲ್ಯಾಕ್ ಒಳಗಡೆ 2 ಲ್ಯಾಕ್ ರುಪೀಸನ್ನು ಲೆಸ್ ಮಾಡೋಣ, ಹೌದಾ. ಸೊ 8 ಲ್ಯಾಕ್ ಒಳಗಡೆ ಆ್ಯಸ್ ಇಟ್ ಈಸ್ ಬರುತ್ತೆ.
6,75,000 ಬರುತ್ತೆ, 6 lakh rupees ಬರುತ್ತೆ. ಏನು ರೀ ಇದು ಅಮೌಂಟ್ ಅವೈಲೇಬಲ್ ಫಾರ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟು 8,06,75,000 ದೆನ್ 6 lakh rupees ಏನಿದು ಅಮೌಂಟ್ ಅವೈಲೇಬಲ್ ಫಾರ್ ಇಕ್ವಿಟಿ ಶೇರ್ ಹೋಲ್ಡರ್ಸ್. ನೆಕ್ಸ್ಟ್ ನಮಗೆ ಬೇಕಾಗಿರೋದು ನಂಬರ್ ಆಫ್ ಇಕ್ವಿಟಿ ಶೇರ್ಸ್, ಎಷ್ಟೆಷ್ಟು ಇಕ್ವಿಟಿ ಶೇರ್ಗಳು ನಮಗೆ ಬೇಕು. ಫಸ್ಟ್ ಒಳಗಡೆ 5 + 3 ಅಂದರೆ 50,000 + 30,000 ಈಕ್ವಲ್ಸ್ ಟು 80,000 ಇಕ್ವಿಟಿ ಶೇರ್ಸ್ ಆದರೆ, ಸೆಕೆಂಡ್ ಒಳಗಡೆ 50,000 + 5,000 ನೆಕ್ಸ್ಟ್ ಡಿವೆಂಚರ್ಸ್ ಅದ ಹೌದಾ, 50 + 5 55,000 ಹೌದಾ. ನೆಕ್ಸ್ಟ್ 50,000 + 5,000 ಇಲ್ಲಿ ಮುಂದೆ ಪ್ರಿಫರೆನ್ಸ್ ಶೇರ್ಸ್ ಅದ 55,000. ಸೊ ಇದು 80,000 55,000 55,000 ಏನು ರೀ ಇದು ನಂಬರ್ ಆಫ್ ಪ್ರಿಫರೆನ್ಸ್ ಇಕ್ವಿಟಿ ಶೇರ್ಸ್. ಸೊ ಇ ಪಿ ಎಸ್ ಈಕ್ವಲ್ಸ್ ಟು ಅಮೌಂಟ್ ಅವೈಲೇಬಲ್ ಫಾರ್ equity shareholders divided by number of equity shares. So 8 lakh divided by 80,000, 6,75,000 divided by 55,000, 6 lakh divided by 55,000 ಹೌದಾ. ಕ್ಯಾಲ್ಕುಲೇಷನ್ ಆಫ್ ಇ ಪಿ ಎಸ್ ಅನ್ನು ಮಾಡೋಣ ಹೌದಾ. ಸೊ 80 lakh ಸಾರಿ 8 lakh ಇದನ್ನು ಡಿವೈಡೆಡ್ ಬೈ 80,000. ಸೊ ಎಷ್ಟು ಬಂತು ಬರೋಬ್ಬರಿ ಅಂದರೆ 10 ಬಂತು. 6,75,000 ಡಿವೈಡೆಡ್ ಬೈ 55,000. ಸೊ ಎಷ್ಟು ಬರ್ತದೆ 12.27 ಬರುತ್ತೆ. 6 lakh ಡಿವೈಡೆಡ್ ಬೈ 55,000. ಸೊ 10.90 ಬರುತ್ತೆ. ಸೊ ಹಂಗೈತಂದರೆ ಇ ಪಿ ಎಸ್ ಕ್ಯಾಲ್ಕುಲೇಷನ್ ಆಫ್ ಇ ಪಿ ಎಸ್ ಅನ್ನು ಅಂದರೆ ಅಮೌಂಟ್ ಅವೈಲೇಬಲ್ ಫಾರ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರನ್ನು ನಾವು ಇಲ್ಲಿ ಡಿವೈಡೆಡ್ ಮಾಡಿದಾಗ 8 lakh ಡಿವೈಡೆಡ್ ಬೈ 80,000 ಮಾಡಿದ್ರೆ 10, 6,75,000 ಡಿವೈಡೆಡ್ ಬೈ 55,000 ಮಾಡಿದ್ರೆ 12.27 ಬರುತ್ತೆ. 6 lakh ಡಿವೈಡೆಡ್ ಬೈ 55,000 ಮಾಡಿದಾಗ ನಾವು ಇಲ್ಲಿ 10.90 ಬರುತ್ತೆ. ಹಾಗಾದರೆ 10 12 ಪಾಯಿಂಟ್ ಬರುತ್ತೆ, 10 ಪಾಯಿಂಟ್ ಬರುತ್ತೆ. ಮ್ಯಾಕ್ಸಿಮಮ್ ಯಾವುದಿದೆ ಅಂತಂದರೆ 12.27 ಪ್ಲ್ಯಾನಿಂಗ್ 2 ಹೌದಾ. ಹಾಗಿತ್ತು ಅಂದರೆ ಐ ಸಜೆಸ್ಟ್ ಫೈನಲ್ ಆನ್ಸರ್ ಏನು ಬರ್ತಾ ಇದ್ದಾರೆ, ಐ ಸಜೆಸ್ಟ್ ಪ್ಲ್ಯಾನಿಂಗ್ 2 is better because planning 2 is earning more profit than other plannings. So I suggest planning 2 is best. ಯಾಕೆ ಅಂತಂದರೆ ಅದು ಪ್ಲ್ಯಾನಿಂಗ್ 2 ಏನು ಇ ಪಿ ಎಸ್ ಅದಲ್ಲ ಜಾಸ್ತಿ ಮ್ಯಾಕ್ಸಿಮಮ್ ಆಗಿ ಅರ್ನ್ ಮಾಡ್ತಾ ಇರೋದ್ರಿಂದ ಅವೆರಡೂ ಇಲ್ಲಿ ಕಂಪೇರ್ ಮಾಡಿದ್ರೆ ಫಸ್ಟು ಮತ್ತು ಥರ್ಡ್ಕ್ಕಿಂತ ಜಾಸ್ತಿ ಅರ್ನಿಂಗ್ ಮಾಡ್ತಾ ಇರೋದ್ರಿಂದ ಪ್ಲ್ಯಾನಿಂಗ್ 2 ಈಸ್ ಬೆಸ್ಟ್ ಅಂಥೇಳಿ ನಾವು ಸಜೆಸ್ಟ್ ಮಾಡೋಣ. ಸೊ ಇದು 2012 ಆ್ಯಂಡ್ 2001ಗೆ ನೋಡಿ 2012 ಆ್ಯಂಡ್ 2001ಗೆ ಬಂದಿರತಕ್ಕಂತಹ ಇಂಪಾರ್ಟೆಂಟ್ ಕ್ವಶನು. ಸೊ ಆ ಇಂಪಾರ್ಟೆಂಟ್ ಕ್ವಶನ್ದು ಇದು ಸೊಲ್ಯೂಷನ್. ಈ ಸೊಲ್ಯೂಷನನ್ನು ಒಂದು ಸಲ ನಾನು ಬಿಡಿಸಿದ್ದೀನಿ, ನೀವು ಕೂಡ ಮನೆಯೊಳಗಡೆ ಟ್ರೈ ಮಾಡಿ ಬಿಡಿಸಿ ಅಂತ ಹೇಳ್ತಾ ಆನ್ಸರ್ಗಳನ್ನು ಇಲ್ಲಿ ನೋಡ್ತಾ ಹೋಗಿ 10, 12.27 ಆ್ಯಂಡ್ 10.90. ಓಕೆ. ಸೊ ಇದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಮತ್ತೆ ತೊಗೊಂಡು ಪ್ರಾಕ್ಟೀಸ್ ಮಾಡ್ತಾಯಿದ್ರಿ. ತಿಳಿಲಿಲ್ಲ ಅಂತಂದರೆ ನನಗೆ ಮೆಸೇಜ್ ಮಾಡಿ ಪ್ರಶ್ನೆ ಕೇಳಿ ಅಂತ ಹೇಳ್ತಾ ಕ್ಲಾಸನ್ನು ಮುಕ್ತಾಯ ಮಾಡ್ತಾಯಿದ್ರಿ. ಥ್ಯಾಂಕ್ ಯು.